Hi family, welcome back to the another vlog. ಮಂಗಳವಾರ ಆಗಿರೋದ್ರಿಂದ ಬೆಳಿಗ್ಗೆ ಬೇಗ ಪೂಜೆ ಮಾಡಿದ್ವಿ. ಪೂಜೆ ಆದ ತಕ್ಷಣ ನೀರು ಕೂಡ ಖಾಲಿಯಾಗಿತ್ತು, ಹಾಗಾಗಿ ನೀರು ತೊಗೊಂಬರೋಕ್ಕೆ ಈಗ ನಾನು ಹೋಗ್ತಾ ಇದ್ದೀವಿ ನೀರು ತೊಗೊಂಬರೋಕ್ಕೆ. ಆ್ಯಂಡ್ ಸ್ಟೇ ಟ್ಯೂನ್ ಆಗಿರೋ ಫ್ಯಾಮಿಲಿ, ನಿಮಗೆ ಬಂದಿದ ಮೇಲೆ ಲಾಗ್ ಕಂಟಿನ್ಯೂ ಮಾಡ್ತೀನಿ. ಅಲ್ಲಿ ಮಠ ಮ್ಯೂಸಿಕ್ ಹಾಕಿರ್ತೀನಿ, ಎಂಜಾಯ್ ಮಾಡಿ ಲಾಗ್ನ. ಸ್ಟೇ ಟ್ಯೂನ್. ತುಂಬಿ ಹೋಯಿತೀಗಲೇ ನನ್ನ ದಿನಚರಿ, ಎಲ್ಲ ಪುಟದಲ್ಲೂ ಅವಳದೇ ವೈಖರಿ. ಅವಳ ಫ್ಯಾಮಿಲಿ ಹೋಗಿ ನೀರು ತೊಗೊಂಬಂದ್ವಿ. ಬಟ್ ಈಗ ಲಾಗ್ಸ್ ಕಂಟಿನ್ಯೂ ಮಾಡೋಕ್ಕಾಗಲ್ಲ, ನಾಳೆ ಕಂಟಿನ್ಯೂ ಮಾಡ್ತೀನಿ. ಸ್ಟೇ ಟ್ಯೂನ್ ಆಗಿರ್ತೀನಿ. ಹಾಯ್ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ದ ವ್ಲಾಗ್. ಇವತ್ತು ಬೆಳಿಗ್ಗೆಯಿಂದ ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬೆಳಗ್ಗೆ 7 ಗಂಟೆ ಆಗೈತಿ. ನೋಡೋಣ ಫ್ಯಾಮಿಲಿ ಇವತ್ತಿನ ಡೇ ಯಾವ ರೀತಿ ಇರುತ್ತೆ ಅಂತಂದು ನೋಡೋಣ. ಈಗ ಬ್ರಷ್ ಮಾಡಿಲ್ಲ, ಬ್ರಷ್ ಮಾಡುವ ಫ್ಯಾಮಿಲಿ. ಸ್ಟೇ ಟ್ಯೂನ್ ಆಗಿ ಫ್ಯಾಮಿಲಿ. ಚಪಾತಿ ಮಾಡ್ತೀವಿ ಈಗ. ಇದೆಯಾ ಅದ ಒಟ್ಟು ಚಪಾತಿ ಮಾಡ್ತಿದ್ದಲ್ಲೇ ಅದಲ್ಲೇ ಈಗ ಅದೇ ಹಂಚೊಳಗೆ ಆಮ್ಲೆಟ್ ಮಾಡ್ತದೆ. ಬರ್ತೈತಿ, ಚೆನ್ನಾಗಿ ಬರ್ತೈತಿ. ಏನ್ ಅವು ತೆಗ್ದ ಇಲ್ಲ, ಇದ್ರ ಮಾಡಿಲ್ಲ, ಚಪಾತಿ ಹಂಚನ ಮಾಡಿದ್ದು ಬರ್ತದೆ. ಇವಾಗ ಪ್ಯಾನ್ ಮಾಡೋಣ ಅಂದ್ರೆ ಅದ್ರಲ್ಲೇನೋ ಪಲ್ಯ ಮಾಡೋಣ ಎಲ್ಲ ಎಲ್ಲಿ ಮಾಡಿ ಬುಟ್ಟೆ ಮಾಡಿ ಪ್ಯಾನ್ ಸಿಗ್ತಿಲ್ಲ ಅದಕ್ಕೆ ಈ ರೀತಿ. ಹಂಗೆ ಸತ್ಯವನ್ನೇ ಮಾತಾಡ್ತೀನಿ, ಸತ್ಯವನ್ನು ಬಿಟ್ಟು ಬೇರೆ ಏನು ಮಾತಾಡೋ ಹಾಗಿಲ್ಲ. ಇನ್ನು ಬಿತ್ತು ನೋಡಲ್ಲಿ ಬಿತ್ತಿರ್ತ ಇಲ್ಲಿ ಈರುಳ್ಳಿ ಹಚ್ಕೊಂಡೈತಿ ಫ್ಯಾಮಿಲಿ. ಇದೆಲ್ಲ ಕಟ್ಟಿ ತೊಳೆದೈತಿ, ಮತ್ತು ಹಂಗ ತೊಳೆದಿಲ್ಲ ಅಂತ ಹೇಳಂಗಿದೀವಿ. ಯಾಕಂದ್ರೆ ಚಪಾತಿ ಇಲ್ಲೇ ಮಾಡ್ತಾರ, ರೀತಿ ಈರುಳ್ಳಿನ ಹಾಕೋಬೇಕು. ಹಾಕೊಂಡ್ಬಿಟ್ಟು ಉಪ್ಪು ತೊಗೊಂಡ್ಬರ್ತೀನಿ ತಡಿ. ಆಮ್ಲೆಟ್ಟು ಮೆಣಸಿನ್ಕಾಯಿ ಹಾಕಿ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಬಟ್ ಹಸಿ ಮೆಣಸಿನ್ಕಾಯಿ ಇಲ್ಲ, ಖಾಲಿ ಆಗಿದೆ. ಹಾಗಾಗಿ ನಾವು ಇವಾಗ ಖಾರ ಪುಡಿ ಹಾಕಿಬಿಟ್ಟೆ ಮಾಡ್ಬೇಕು. ಈಗೇನು ಹಾಕ್ಬಿಟ್ಟು ಮಾಡ್ಬೇಕು, ಅದಷ್ಟೇ ಇರೋದು ಇಲ್ಲದ್ದು ಎಲ್ಲ ಹೇಳಕ್ ಹೋಗ್ಬೇಡ. ನೋಡಿ ಫ್ಯಾಮಿಲಿ, ಒಂದು ಸ್ವಲ್ಪ ಖಾರ ಪುಡಿ ಹಾಕೊಂತ ಇದ್ದೀನಿ. ಸ್ವಲ್ಪ ಕೊತ್ತಂಬರಿ ಹಾಕೊಂಡು ಬಿತ್ತಂದು ಮುಗಿತೀಗ. ಇದು ಲೋಟ ಸರಿತದ ಫ್ಯಾಮಿಲಿ, ಸರಿತದ ಮಿಕ್ಸ್ ಮಾಡಮ್. ಅಮ್ಮ ಅದು ನಿನಗ ಒಳ್ಳೆ ರೀತಿ ಮಿಕ್ಸ್ ಆಗಿಲ್ಲ ನೀ ಅನ್ಸುತ್ತೆ. ಕೊತ್ತಂಬರಿ ಹಾಕ್ಬಿಟ್ಟು ಮಾಡ್ತೀನಿ, ಪರವಾಗಿಲ್ಲ ಬಿಡು. ಹಿಡ್ಕೊ ಸಾಕು. ದೊಡ್ಡ ಇಷ್ಕೆ ಮಾಡ್ತಾನೆ. ಇವಾಗ ಕ್ಲೀನ್ ಮಿಕ್ಸ್ ಮಾಡ್ತಾರೆ. ಇಲ್ಲಿ ಹಂಚು ಕಾದಿದೆ, ಹಿಡ್ಕೊ. ಇನ್ನೂ 1 ನಿಮಿಷ ನಾನು ಆಯಿಲ್ ಹಾಕ್ಕೋಬೇಕು. ಹಿಡ್ಕೊಳ್ಳೋ. ನಾವು ಚಪಾತಿ ಹಿಟ್ಟು ಬಳಸೋದು ಬಂದ್ಬಿಟ್ಟು ಸಿಲ್ವರ್ ಕಾಯಿನ್. ನಾವು ಹೇಳ್ಬೇಕು, ಕೇಳಲಿಕ್ಕೆ ಇಲ್ಲಿ ನೋಡಿ ಕಾಣಿದೆ. ಆಯಿಲ್ ಹಾಕ್ಕೊಂಡು ಹಂಚಿಗೆ ಎಣ್ಣೆ ಹಾಕ್ಕೊಂತ ಹಾಕ್ಕೊಂಡ್ಬಿಟ್ಟು ಏನು ಬೇಕು ಎಣ್ಣೆ 2 ಇದಾಗುತ್ತೆ ಆಮ್ಲೆಟ್. ಇಷ್ಟು ಅದು ಕಾಣ್ತಿಲ್ಲ ಫ್ಯಾಮಿಲಿ, ಎಣ್ಣೆ ಹಾಕಿದ್ದು. ಬಟ್ ಅದು ಜಾಸ್ತಿ ಆಗೈತೆ ಎಣ್ಣೆ. ಅದು ವೈಟ್. ಒಂದೊಂದ್ಸತಿ ನಾ ಕಂಪ್ಲೀಟ್ ಮಾಡ್ತೀನಿ ಅಂತಂದು ಒಂದು ಹಂಚು ತುಂಬ ಎಣ್ಣೆ ಹಾಕತ್ತ. ಹಂಗ ಅಲ್ಲ, ಅದು ಆಮ್ಲೆಟ್ ಆಗಿರ್ಬೇಕು. ಎಣ್ಣೆ ಇನ್ನೇನು ಆಗುತ್ತೆ ನೋಡಿ ಫ್ಯಾಮಿಲಿ. ಇದೇ ಬಳೆವಾಗ ಯಾವಾಗೂ ಮಾಡಕ್ ಬರೋರಿಗೆ ನಿಂದಿಸ್ಬೇಕು ಈ ಜಾಗದಾಗ. ನಾ ಮಾಡಕ್ ಬರಲ್ಲ ಅಂತ ಸೈಡಿಗೆ ನಿಂತೀನಿ ಕ್ಯಾಮ್ರಾ ಹಿಡ್ಕೊಂಡು. ಅದು ಬರ್ತದೆ ಅಂತ ಮಾಡಿದೆ, ಇನ್ನೂ ಜಾಸ್ತಿ ಆಯ್ತು. ನೋಡ್ರಿ ಫ್ಯಾಮಿಲಿ, ಎಣ್ಣೆ ಇಷ್ಟಕಂಡ್ ಸೈಡಿಗೆ ಬಂತು. ಇಷ್ಟಕಂಡ್ ಬರೋ ಅವಶ್ಯ ಇಲ್ಲ.
ಗೊತ್ತಾಯ್ತು, ಹಂಚಕ್ಕಾದಿಲ್ಲ ಅದು. ನೋಡೋದು ಗೊತ್ತಾಗ್ತಾ ಇತ್ತು ಸ್ಥಿತಿ, ನಿಜವಾಗ್ಲೂ ಹಂಚಕ್ಕಾದಿಲ್ಲ. ಅದಿಲ್ಲ ಹೋಗ್ಬಿಡ ಕರೆಯಿತು, ಕಾದಿಲ್ಲ. ಫ್ಯಾಮಿಲಿ ಇದೇ ರೀತಿ ಮಾತಾಡ್ಕೊತ ವ್ಲಾಗ್ ಲೆಂತ್ ಆಗಿಬಿಡುತ್ತೆ ಅಂತಂದು ಸ್ಪೀಡ್ ಮಾಡೀನಿ. ಸ್ಟೇಟ್ಯೂನಾಗಿದೆ ಫ್ಯಾಮಿಲಿ. ಮ್ಯೂಸಿಕ್ ಹಾಕಿರ್ತೀನಿ, ಟೈಮ್ ಲ್ಯಾಪ್ಸ್ ಎಂಜಾಯ್ ಮಾಡಿ. ಓಕೆನಾ? ಸ್ಟೇಟ್ಯೂನ್. ನಾನು ನನ್ನದೆನ್ನುವ ನಿನ್ನಯ ತರ್ಕವೇ ಬಾಲಿಶ, ಎಲ್ಲ ಶೂನ್ಯವೆನ್ನುವ ನಿನ್ನಯ ವರ್ಗವೇ ಅಂಕುಶ, ಕಲ್ಮಶ ನಿಷ್ಕಲ್ಮಶ ಥರ ನಿನ್ನ ವೇಷ, ದ್ವಾದಶಿ ಏಕಾದಶಿ ಎಲ್ಲ ನಿನ್ನ ಖುಷಿ, ಇದ್ದರೂ ಜೊತೆಗೆ ದೂರ ಇರುವ ಮನವೇ, ಎಲ್ಲೆಲ್ಲೋಡುವ ಮನಸ್ಸೆ ವೌ ಯಾಕಿಂತ ಹುಚ್ಚುಚ್ಚುವ ರಸೆ, ಇಲ್ಲದ ಸಲ್ಲದ ತರಲೆ ಹೋದಲ್ಲಿ ಬಂದಲ್ಲಿ ತರವೇ, ಹರ್ಷವ ಮುಂದಿಡುವೆ. ಫ್ಯಾಮಿಲಿ ಎಲ್ಲ ಆಮ್ಲೆಟ್ ಎಲ್ಲ ಮಾಡ್ಕೊಂಡ್ಬಂದ್ವಿ. ಈಗ ಊಟ ಮಾಡ್ತಾಯಿದ್ದೀವಿ. ಊಟ ಚಪಾತಿ ಆಮ್ಲೆಟು ಮತ್ತು ಬೇಳೆ ಪಲ್ಯ ಅನಿಸುತ್ತೆ. ಬೇಳೆ ಪಲ್ಯ, ಲಿಂಬೆಹಣ್ಣು. ಸ್ಟೇಟ್ಯೂನ್ ಆಗಿದೆ ಫ್ಯಾಮಿಲಿ. ನಿಮಗೆ ಆಮೇಲೆ ಸಿಗ್ತೀನಿ ಊಟ ಗೀಟ ಮಾಡಿದ ಮೇಲೆ. ಚಪಾತಿ, ಬೇಳೆ ಪಲ್ಯ, ಆಮ್ಲೆಟು, ನಿಂಬೆಹಣ್ಣು ಇಷ್ಟೆಲ್ಲ ಊಟ ಮಾಡಿದ ಮೇಲೆ, ಅನ್ನ ಊಟ ಮಾಡಿದ ಮೇಲೆ ಸಿಗ್ತೀನಿ. ಸ್ಟೇಟ್ಯೂನ್. ಫ್ಯಾಮಿಲಿ ಬೆಳಗ್ಗೆಯಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಡೈರೆಕ್ಟ್ ಅಡುಗೆ ಮೇಲೆ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಏನಪ್ಪ ಅಂದರೆ ಇದು ಬೆಳ್ಳುಳ್ಳಿ ಕಬಾಬ್, ನೆಕ್ಸ್ಟ್ ಇದು ನಾರ್ಮಲ್ ಕಬಾಬ್, ಎರಡು ಮಾಡ್ತಾಯಿದ್ದೀವಿ ಬೆಳಿಗ್ಗೆ. ಹಾಗಾಗಿ ಟಿಫನಿಂಗ್ ಮಾಡೋಣ ಅಂತ ಸ್ಟೇಟ್ಯೂನ್ ಆಗಿದೆ ಫ್ಯಾಮಿಲಿ. ನಿಮಗೆ ಟೈಮ್ ಲ್ಯಾಪ್ಸ್ ತೋರಿಸ್ತೀನಿ. ಈಗ ನಂಗೆ ಮಾತಾಡೋದು ಅಂದರೆ ಟೈಮ್ ಇಲ್ಲ. ಸ್ಟೇಟ್ಯೂನ್ ಆಗಿದೆ. ಆಕಾಶದೀಪವು ನೀನು, ನಿನ್ನ ಕಂಡಾಗ ಸಂತೋಷವೇನು, ಆ ನೋಟದಲ್ಲಿ ಹಿತವೇನು, ಮರೆಯಾದಾಗ ನೋವೇನು, ಹಲ್ಲೋ 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 ನನ್ನ ಮನಸ್ಸು ಇಲ್ಲೇ ಎಲ್ಲೋ ಕಳೆದೊಯ್ತೆ ಚಮ್ಮಕ್ ಚೆಲ್ಲೋ ಕೇಳು, ಚೆಲ್ಲು 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 ನಗುವ ಒಮ್ಮೆ ಚೆಲ್ಲು ನಾನಾಗ. ಫ್ಯಾಮಿಲಿ ಈ ಸದ್ದು ಬೆಳ್ಳುಳ್ಳಿ ಕಬಾಬಿಂದು ರೆಸಿಪಿ ಎಲ್ಲರಿಗೂ ಸಿಗುತ್ತೆ. ಹಾಗೆ ನಾವೇನು ರೆಸಿಪಿ ಮಾಡೋಕ್ಕೆ ಹೋಗಲಿಲ್ಲ. ಇದು ನಾರ್ಮಲ್ ಕಬಾಬ್, ಸ್ಪರ್ಶಿಂದ ಇದು ನಾರ್ಮಲ್ ಕಬಾಬ್ ಇವಾಗ ಮಿಕ್ಸ್ ಮಾಡಿದ್ವಿ. ಒಂದ್ಸಲ ಬೇಕಂದ್ರೆ ರೆಸಿಪಿ ಮಾಡೋದಾದ್ರೆ ಮಾಡ್ತೀವಿ, ಬಟ್ ಈಗಲೇ ಅಲ್ಲ, ಈಗ ಲೇಟಾಗಿ. ಸ್ಟೇಟ್ಯೂನ್ ಆಗಿದೆ ಫ್ಯಾಮಿಲಿ. ಆಮೇಲೆ ನಿಮ್ಗೆ ಸಿಗ್ತೀನಿ. ಟೈಮ್ ಲಾಪ್ಸ್ ಈಗ ನೋಡಿದ್ದೀರ ಅನ್ಸ್ಕೊತಿ, ಸಾಕು. ಇಲ್ಲಾಂದ್ರೆ ವಿಡಿಯೋ ಫುಲ್ ಲೆಂತ್ ಆಗುತ್ತೆ. ಆಮೇಲೆ ರೆಡ್ ಕಲರ್ ಕಬಾಬು ಮತ್ತು ಫ್ರೈ ಮಾಡೋ ಮುಂದೆ ಇನ್ನೊಂದು ಕ್ಲಿಪ್ ಮಾಡ್ಕೊತೀನಿ ಅಷ್ಟೇ ಟೈಮ್ ಲ್ಯಾಪ್ಸ್ ಒಳಗೆ. ಸ್ಟೇಟ್ಯೂನ್. ಅಂಜಲಿ ಅಂಜಲಿ ಹೇಳಲಿ ಕವಿತೆಯಲ್ಲಿ ಕಣ್ಣಲೇ ಕೊಲ್ಲುವ ಚಾಡಿ, ಓಲವೆನು ಪ್ರಿಯಲತೆ ಅವಳದೇ ಚಿಂತೆ, ಅವಳ ಮಾತೆ ಮಧುರ ಗೀತೆ, ಅವಳೆ ನನ್ನ ದೇವತೆ.
ಸಾಯಂಕಾಲ ಮಳೆ ಬರ್ತಾಯಿತ್ತು, ಜೋರಾಗಿ ಮಳೆ ಬರ್ತಾಯಿತ್ತು. ಹಾಗೆ ಸಿಡ್ಲು ಕೂಡ ಸ್ವಲ್ಪ ಇತ್ತು. ನಿಮ್ಮೂರಲ್ಲಿ ಮಳೆ ಬಂದಿದ್ದೇನೋ ಅಥವಾ ಇಲ್ಲೋ ಅನ್ನೋದು ಕಮೆಂಟಲ್ಲಿ ತಿಳಿಸಿ. ನೆಕ್ಸ್ಟ್ ಇದು ಸಾಯಂಕಾಲ ಆಗಿರೋದ್ರಿಂದ ರಾತ್ರಿ ನಾನೇನು ಲಾಗ್ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಯಾಕಪ್ಪ ಅಂದರೆ ಊರಿಂದ ನಮ್ಮ ಮಾಮ ಕಾಲೇಜ್ ರಜೆ ಐತಿ ಅಂತಂದು ಬಂದಿದ್ದರು. ಹಾಗಾಗಿ ಅವ್ರ ಕೂಡ ಮಾತಾಡೋದು ಅಡ್ಡಾಡೋದು ಆಗಿರೋದ್ರಿಂದ ನಾನು ಲಾಗ್ ಕೂಡ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಯಾಕಂದರೆ ಯಾವಾಗ ಬಂದಿರ್ತಾರಲ್ಲ ಫ್ರೀಯಾಗಿ ಮಾತಾಡಿಸ್ಬೇಕಾಗತ್ತೆ. ಬರೀ ಲಾಗ್ ಅಂದರೆ ಮತ್ತು ಅದು ಕಂಫರ್ಟಬಲ್ ಆಗಿ ಇರೋಂಗಿಲ್ಲ. ಅವರಿಗೆ ಲಾಗ್ ಅಂದರೆ ವಿಡಿಯೋ ಮಾಡೋದು ಅಂದರೆ ಅವ್ರನ್ನೆಲ್ಲ ವಿಡಿಯೋ ತೋರಿಸೋದೆಲ್ಲ ಅವ್ರಿಗೆ ಇಷ್ಟ ಇಲ್ಲ. ಹಾಗಾಗಿ ನಾನು ಕೂಡ ತೋರಿಸ್ಲಿಲ್ಲ. ಯಾಕಪ್ಪ ಅಂದರೆ ಒಬ್ರಿಗೆ ಇಷ್ಟ ಇಲ್ಲ ಅಂದರೆ ನಾವು ತೋರಿಸೋದು ತಪ್ಪಾಗುತ್ತೆ. ಹಾಗಾಗಿ ಆಮೇಲೆ ರಾತ್ರಿ ಊಟಕ್ಕೆ ಗ್ರೀನ್ ಚಿಕನ್ ಕುಸ್ಕ ಮತ್ತು ಚಿಕನ್ ಸಾಂಬಾರು ಮಾಡಿದ್ರು. ಹಾಗೆ ನಾವು ಬೆಳಿಗ್ಗೆ ಕಬಾಬ್ ಸ್ವಲ್ಪ ಮಾಡ್ಕೊಂಡು ತಿಂದ್ವಿ. ಇನ್ನು ಉಳಿದಿದ್ದು ಸಾಂಬಾರು ಮತ್ತು ಕುಸ್ಕ ಮಾಡಿದ್ರು, ಅಂದರೆ ಗ್ರೀನ್ ಚಿಕನ್ ಕುಸ್ಕ ಅಂತಂದು. ಯಾವುದೇ ರೀತಿ ರೆಸಿಪಿ ಮಾಡಲಿಲ್ಲ, ಸುಮ್ಮನೆ ಹಂಗೆ ಮಾಡಿದ್ರು ಮಮ್ಮಿ. ನಾವು ರೆಸಿಪಿ ಮಾಡೋಕ್ಕೆ ಯಾಕಾಗಲಿಲ್ಲ ಅಂದರೆ ನಮ್ಮ ಮಾಮ ಬಂದಿದ್ದಲ್ಲ, ಹಾಗಾಗಿ ಅವ್ರ ಕೂಡ ಮಾತಾಡೋದಾಯಿತು. ಸ್ವಲ್ಪ ಸಣ್ಣದಾಗಿ ಕ್ಲಿಕ್ ಮಾಡ್ಕೊಂಡೆ ಅವತ್ತು ರಾತ್ರಿ. ಕರೆಂಟ್ ಕೂಡ ಹೋಗಿತ್ತು, ಹಾಗೆ ಟಾರ್ಚ್ ಹಚ್ಚಿದ್ದೆ. ಸ್ಟೇ ಟ್ಯೂನ್ ಆಗಿರಿ ಫ್ಯಾಮಿಲಿ. ನಿಮಗೆ ನಾಳೆ ಇಲ್ಲ ಅಂದರೆ ಆಮೇಲೆ ಸಿಗ್ತೀನಿ. ಸ್ಟೇ ಟ್ಯೂನ್. ಹಾಯ್ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ದ ಅನದರ್ ಲಾಗ್. ಇವತ್ತು ಬೆಳಗ್ಗೆ ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಶನಿವಾರ ಫ್ಯಾಮಿಲಿ. ಪಪ್ಪ ಅದು ಬೇವಿನ ಸೊಪ್ಪು ತಂದಾರೆ, ಹೋಗಿದ್ದು ಗುಡಿಗೆ. ಹಾಗೆ ಹಂಗೆ ಬರ್ತಾ ಬೇವಿನ ಸೊಪ್ಪು ಫ್ಯಾಮಿಲಿ. ಹಾಗೆ ಈಗ ಸ್ವಲ್ಪ ನಂದು ಸೇಯಿಂಗ್ ಗೆಸ್ಟ್ ಟು ಸಿಸ್ಟರ್ ಅಂತ ಒಂದು ವಿಡಿಯೋ ಮಾಡಿದ್ವಿ. ಅಂದರೆ ನಮ್ಮ ತಂಗಿ ಮತ್ತು ನಮ್ಮ ಅಕ್ಕ, ಅದು ಕೂಡ ಎಡಿಟ್ ಮಾಡ್ತಾಯಿದ್ದೆ. ನಾನೆಲ್ಲ ಎಡಿಟ್ ಮಾಡಿದ ಮೇಲೆ ಆಮೇಲೆ ಸಿಗ್ತೀನಿ. ಅಂದರೆ ಲಾಗ್ ಎಡಿಟ್ ಮಾಡೋದಿತ್ತು, ಚಾಲೆಂಜ್ ವಿಡಿಯೋ ಮಾಡ್ದಂಗೆ ಮಾಡಿದ್ವಿ. ಸ್ಟೇ ಟ್ಯೂನ್ ಆಗಿದೆ ಫ್ಯಾಮಿಲಿ. ನಿಮಗೆ ಎಲ್ಲ ಲಾಗ್ ಎಡಿಟ್ ಮಾಡಿದ್ಮೇಲೆ ಸಿಗ್ತೀನಿ. ಅಕ್ಕಗೆ ಲಾಗ್ ಕಂಟಿನ್ಯೂ ಮಾಡಿ. ಓಕೆ ಫ್ಯಾಮಿಲಿ, ಅಕ್ಕ ಅವಲಕ್ಕಿ ಮಾಡೋಕ್ಕೆಲ್ಲ ರೆಡಿ ಮಾಡ್ಕೊಂಡಿದ್ಲು. ಅಕ್ಕಿನೆಲ್ಲ ವಿಡಿಯೋ ಮಾಡಿದ್ದು ಅಕ್ಕಿನೇ, ಅಕ್ಕನೇ. ಹಾಗೆ ಅದನ್ನೂ ಕೂಡ ಹಾಕೀನಿ. ಈಗ ನಾ ಕಾಮೆಂಟ್ರಿ ಕೊಡ್ತಾಯಿದ್ದೀನಿ ಫ್ಯಾಮಿಲಿ. ಹಾಗೆ ಮಮ್ಮಿ ಕೂಡ ಎಲ್ಲ ರೂಮ್ ಸ್ವಚ್ಛ ಮಾಡ್ತಾಯಿದ್ರು, ಕ್ಲೀನ್ ಮಾಡ್ತಾಯಿದ್ರು ರೂಮ್ನ. ಎಲ್ಲ ನಾನು ಹೇಳಿದ್ದೆ ಮಮ್ಮಿ ರೂಮೆಲ್ಲ ಕ್ಲೀನ್ ಮಾಡಿಕೊಡು ಮಮ್ಮಿ, ಇಲ್ಲೇ ಓದ್ಕೊತೀನಿ ಅಂತಂದು. ಹಾಗೆ ಕ್ಲೀನ್ ಮಾಡಿದ್ರು. ಹಾಗೆ ಬಟ್ಟೆ ಕೂಡ ಎಲ್ಲ ಒಗ್ದಾರ ಮಮ್ಮಿ. ನೆಕ್ಸ್ಟು ಪಪ್ಪ ಹಂಗೆ ಬೇವಿನ ಸೊಪ್ಪು ತಂದಿತ್ತು, ಹಾಗೆ ಅಲ್ಲೇ ಬಾಗಿಲಿಗೆ ಹಾಕಿದ್ವಿ. ಈಗ ಅಕ್ಕ ಅವಲಕ್ಕಿ ಮಾಡ್ತಾಯಿದ್ದಾರೆ. ಅದು ನಿಮಗೆ ಟೈಮ್ ಲ್ಯಾಪ್ಸ್ ಒಳಗೆ ತೋರಿಸ್ತೀನಿ. ಮ್ಯೂಸಿಕ್ ಹಾಕಿರ್ತೀನಿ, ಎಂಜಾಯ್ ಮಾಡಿ ಫ್ಯಾಮಿಲಿ. ಓಕೆನಾ? ನೀನಿಲ್ಲದೆ ಆ ಚಂದಿರ ಈ ಕಣ್ಣಲ್ಲಿ ಕಸವಾಗಿದೆ, ಅದನ್ನೂದುವ ಉಸಿರಿಲ್ಲದೆ ಬೆಳೆದಿಂಗಳು ಅಸುನೀಗಿದೆ. ಆಕಾಶದಿ ಕಲೆಯಾಗಿದೆ ಈ ಸಂಜೆಯ ಕೊನೆಯಾಗಿದೆ. ಈ ಗಾಯ ಹಸಿಯಾಗಿದೆ, ಈ ಗಾಯ ಹಸಿಯಾಗಿದೆ. ಈ ಸಂಜೆಯಾಕಾಗಿದೆ ನೀನಿಲ್ಲದೆ, ಈ ಸಂಜೆಯಾಕಾಗಿದೆ. ಈ ಸಂತೆ ಸಾಕಾಗಿದೆ ನೀನಿಲ್ಲದೆ, ಈ ಸಂತೆ ಸಾಕಾಗಿದೆ. ಈ ನೋವಿಗೆ ಕಿಡಿಸೋ ಕಿಸಿ ಮಜ ನೋಡಿವೆ, ತಾರಾಗಣ ತಂಗಾಳಿಯ ಬಿಸು. ವೇಟ್ ಫ್ಯಾಮಿಲಿ, ಈಗೆಲ್ಲ ಟೈಮ್ ಲ್ಯಾಪ್ಸ್ ನೋಡಿ ಅಂದ್ಕೊಂಡಿನಿ. ಬಟ್ ಅವಲಕ್ಕಿ ಮಾಡೋದು ಅದು ಅಕ್ಕನೆಲ್ಲ ತೋರಿಸಿದ್ದು, ನಾನೆಲ್ಲ. ನೆಕ್ಸ್ಟು ಈಗ ಟಿಫನ್ ಮಾಡಬೇಕು. ಸ್ಟೇಡಿಯಂ ಆಗಿದೆ ಫ್ಯಾಮಿಲಿ. ಟಿಫನ್ ಎಲ್ಲ ಮಾಡಿ ಆಮೇಲೆ ನಿಮಗೆ ಸಿಗ್ತೀನಿ. ಈ ಲಾಗ್ ಎಡಿಟ್ ಆಗಿಲ್ಲ, ಚಾಲೆಂಜ್ ಅಂದರೆ ಸಿಂಗ್ ಇಷ್ಟು ಸಿಸ್ಟರ್ ಲಾಗ್ ಎಡಿಟ್ ಆಗಿಲ್ಲ. ಅದು ಸ್ವಲ್ಪ ಲೆಂತಿ ಆಗಿದೆ. ಹಾಗೆ ಸ್ವಲ್ಪ ವೆಯ್ಟ್ ಮಾಡಿ ಅಪ್ಲೋಡ್ ಮಾಡ್ತೀನಿ, ಇವತ್ತಿಲ್ಲ ನಾಳೆ. ಅದೇ ಸ್ಟೇ ಟ್ಯೂನ್ ಆಗಿದೆ ಫ್ಯಾಮಿಲಿ. ಆಮೇಲೆ ಸಿಗ್ತೀನಿ, ಟಿಫನ್ ತಿಂತೀನಿ. ಫ್ಯಾಮಿಲಿ, ನಾವು ಇವಾಗ ಫ್ರಿಜ್ನ ಅಡುಗೆ ಮನೆಗೆ ಟ್ರಾನ್ಸ್ಫರ್ ಮಾಡ್ತಾ ಇದ್ದೀವಿ.
ದಿನಚರಿ ಎಲ್ಲ ಪುಟದಲ್ಲೂ ಅವಳದೇ ವೈಖರಿ ಅವಳ ನಿಲುವುಗನ್ನಡಿ ಪುಣ್ಯ ಮಾಡಿದೆ ಓ ಓ, ರೂಪ ತಾಳಿ ನಿಂತಿದೆ ನನ್ನದೇ ಕಲ್ಪನೆ ಮಾಯವಾಗಿದೆ ಮನಸ್ಸು ಹಾಗೆ ಸುಮ್ಮನೆ ಗಾಯವ ಮಾಡಿದೆ ಕನಸು ಹಾಗೆ ಸುಮ್ಮನೆ ಮೋಹದಲ್ಲಿ ಬೀರುವ ಮಧುರವಾದ ಭಾವನೆ ಈಗ ತಾನೇ ಬಂದಿದೆ ನೀಡದೇನೆ ಸೂಚನೆ ಮಾಯವಾಗಿದೆ ಮನಸ್ಸು ಹಾಗೆ ಪಕ್ಕಿ ನಿಲ್ತಾ ಇದ್ದಾರೆ ಯಾಕೋ ಗೊತ್ತಿಲ್ಲ. ಹಾಗಾಗಿ ಇನ್ನು ಇಂಟ್ರೆಸ್ಟ್ ಅನಿಸ್ತಿಲ್ಲ, ಬಟ್ ಮಾಡ್ತಾ ಇದೀನಿ. ಇವತ್ತಿಲ್ಲ ಲಾಗ್ ಸ್ಟಾರ್ಟ್ ಮಾಡಿಬಿಟ್ಟಿದ್ದೀನಿ ಬೆಳಗ್ಗೆಯಿಂದ. ಇಷ್ಟು ದಿವಸನೂ ಲಾಗ್ ಮಾಡೋಕ್ಕಾಗಿಲ್ಲ, ಬಟ್ ಏನೋ ರೀಸನ್ ಇತ್ತು. ಇನ್ನೂ ಒಟ್ಟು ರೀಸನ್ ಆಯಿತು, ಲಾಗ್ ಮಾಡೋಕ್ಕಂತೂ ಆಗಿಲ್ಲ. ಒಂದು ಹೇಳು ಕರೆಕ್ಟಾಗಿ ಸೆಟ್ ಆಗ್ತಿಲ್ಲ. ಸ್ಟೇಡಿಯಂ ಆಗಿದೆ ಫ್ಯಾಮಿಲಿ. ಈಗ ಸ್ವಲ್ಪ ಓದಬೇಕು, ಓದೋ ಸಂಬಂಧ ರೂಮ್ ಕೂಡ ಸ್ವಚ್ಛ. ಸ್ಟೇಡಿಯಂ ಆಗಿದೆ ಫ್ಯಾಮಿಲಿ. ಫ್ರಿಜ್ ನೋಡಿ ಫ್ಯಾಮಿಲಿ, ಸೆಟ್ ಆಯಿತು. ಕಾಣ್ತಿದೆಯಾ? ಇದೆಲ್ಲ ಈಗಿನ ತೆಲಿಗಿದು ಹಿಂದಿಂದ ಪ್ಲಾಸ್ಟರ್ ಹತ್ತಿರ್ಬೇಕು. ಅವಾಗ ನಿನ್ನ ಮಗಕ್ಕೊಂದು ಪ್ಲಾಸ್ಟರ್ ಹಚ್ಚಿ ಕಳ್ಸೋದಪ್ಪಿ. ಈಗ ತೆಗಿ ತೋರ್ಸ್ಬೇಡಪ್ಪ, ಬಿದ್ದಾಗ ಹೇಳಿದ್ನ. ಇದು ಐತಿ ಆರಾಮಿಷ್ಟು ಡೋರ್ ತೆಗಿಯಕ್ಕೆ ಇದೆ. ತೆಗಿಬೋದು ಫುಲ್ ಅಂದ್ರೆ ಇಷ್ಟೇ ಫುಲ್ಲು. ಫುಲ್ ಅಲ್ಲ, ಇನಿ ಆಂಗಲ್ ಇನಿ ಓಪನ್ ಆಗುತ್ತೆ. ಸ್ಟೇಡಿಯಂ ಆಗಿದೆ ಫ್ಯಾಮಿಲಿ. ಆಲ್ರೆಡಿ ಫ್ರಿಜ್ ಎಲ್ಲ ಕೂಡ ಆಯ್ತು. ಇಲ್ಲಿ ರೈಸ್ ಕೂಡ ಇದೆ. ಊಟ ಮಾಡಕ್ಕೆ ಎಲ್ಲ ರೆಡಿ ಮಾಡ್ಕೊಂತಿದ್ದೀನಿ. ಅನ್ನಕ್ಕೆ ಇಡಬೇಕು ನಾನು. ಇಲ್ಲಿ ಸ್ವಲ್ಪ ಸಾಂಬಾರ್ ಇದೆ, ಸ್ವಲ್ಪ ಸಾಂಬಾರ್ ಇದು ಅಂತ ಕಾಣ್ತಿಲ್ಲ. ಸಾಂಬಾರ್ ಇದೆ, ಬಟ್ ಅದೀಗ ಅನ್ನ ಇಲ್ಲ. ಸ್ಟೇಡಿಯಂ ಆಗಿದೆ ಫ್ಯಾಮಿಲಿ. ನಿಮ್ಗೆ ಆಮೇಲೆ ಸಿಗ್ತೀನಿ. ಓಕೆ ಫ್ಯಾಮಿಲಿ, ಈಗ ಸಾಯಂಕಾಲ ಮಧ್ಯಾಹ್ನ ಆಗಿದೆ. ಬಟ್ ವಾತಾವರಣ ಮಧ್ಯಾಹ್ನ ಆಗೈತಿ. ವಾತಾವರಣ ಸ್ವಲ್ಪ ಡಲ್ ಇರುತ್ತೆ. ಮಧ್ಯಾಹ್ನ ಸಾಯಂಕಾಲ ಈಗ ನೀರು ತರಬೇಕು ಫ್ಯಾಮಿಲಿ. ನೀರು ತರಕ್ಕೆ ಹೋಗ್ತಾ ಇದ್ದೇನೆ. ಒಬ್ಬನೇ ಹೋಗ್ತಾ ಇದ್ದೇನೆ ಫ್ಯಾಮಿಲಿ ನೀರು ತರಕ್ಕೆ. ಸ್ಟೇಡಿಯಂ ಫ್ಯಾಮಿಲಿ ಇಂದ ಮೇಲೆ ಸಿಗ್ತೀನಿ. ಕಡಲನು ಕಾಣ ಹೊರಟಿರೋ ಕರಗೋ ಕರಗೋ ಮುಗಿಲೇ ಕಿರಣವು ಮುಗಿಲ ಕೇಳಿದೆ ನಾನು ಜೊತೆಗೆ ಬರಲೇ. ನೀರು ತಗೊಂಬರಕ್ಕೆ ಹೋಗಿದ್ದೆ, ಬಟ್ ನೀರು ತೊಗೊಂಡ್ಬಂದೆ. ಏನು ರಶ್ ಇದ್ದಿದ್ದಿಲ್ಲ. ಆಮೇಲೆ ಈಗ ಸ್ವಲ್ಪ ಹೊತ್ತು ಓದ್ಕೋಬೇಕು. ಓದ್ಕೊಂಡ್ಮೇಲೆ ಆಮೇಲೆ ಸಿಗ್ತೇನೆ. ಸ್ಟೇಡಿಯಂ ಹಾಯ್ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್. ಈಗ ಸಾಯಂಕಾಲ ಇದೆ. ಎಲ್ಲ ಕ್ಯಾರಮ್ ಬೋರ್ಡ್ ಆಡಿದ್ವಿ, ಅದೆಲ್ಲ ತೆಗಿತಾ ಇದೆ. ಈಗ ಟೈಮ್ ಲ್ಯಾಪ್ಸ್ ಇಟ್ಟು ಹಾಕೋನೆಲ್ಲ, ಬಟ್ ಇದಕ್ಕೆ ಕ್ಯಾಪ್ ಹಾಕಿ ಕ್ಯಾಪ್ ಹಾಕಿನಿ. ನೆಕ್ಸ್ಟು ಇದು ಸ್ಟ್ಯಾಂಡು ಫ್ರಿಜ್ಜಿಂದು, ಬಟ್ ನಾವು ಕ್ಯಾರಮ್ ಬೋರ್ಡಿಗಾಗಿ ಯೂಸ್ ಮಾಡ್ತಾ ಇದ್ದೀವಿ. ಇದನ್ನ ಕೂಡ ಇದೇ ರೀತಿ ಇಲ್ಲ. ಸೊ ನಮ್ಮ ಜಾಗದಾಗ ಫುಲ್ಲು ಬ್ಲ್ಯಾಕ್ ಇದೆ, ಅಲ್ಲಿ ಕಾಣ್ತಿಲ್ಲ. ಬೆಳಗ್ಗೆ ಟಾರ್ಚ್ ಹಚ್ಚಿದ್ದೀನಿ, ಹಾಗಾಗಿ ಕಾಣ್ತಾ ಇದೆ. ಇದೆಲ್ಲ ಹಂಗೆ ಚಪಾಟಿ ಬಿಟ್ಬಿಟ್ಟಿದ್ದೀನಿ. ಇದೆಲ್ಲ ಜಾಮಕ ಓಕೆ ಫ್ಯಾಮಿಲಿ, ಇದರಲ್ಲಿ ಹಾಕಿದೆ. ನೆಕ್ಸ್ಟು ಇಲ್ಲಿ ಎಲ್ಲ ನಾನು ಇದು ಬರ್ದೇನೆ ಫ್ಯಾಮಿಲಿ. ಅಸೈನ್ಮೆಂಟ್ ಬರ್ದೀನಿ.
ನೆನಪಾಯಿತು ಬರೋಲ್ಲ ಇಲ್ಲಿರವ ಈ ಬುಕ್ ಕೂಡ ಜೋಡಿಸಿ ಇರೋಣ. ಒಂದು ಅಕ್ಕಂದು ಒಂದು ನಂದು, ಹಾಗಾಗಿ ಈ ರೀತಿ ಸೇಮ್ ಇದ್ದಾವೆ. ಒಂದು ಪ್ರೈವೇಟ್ ಅಕ್ಕಂದು, ಇದು ನಂದು. ಇದನ್ನು ಕೂಡ ಜೋಡಿಸಿ ಇಲ್ಲೇ ಡಾಗಿ ಕಡೆ ಇಡೋದು. ಸ್ಟೇಟಿನಾಗಿ ಯಾಕಂದರೆ ನನಗೆ ಇದು ಕ್ಯಾಮ್ರಾ ಹಿಡಿಯೋಕ್ಕಾಗ್ತಿಲ್ಲ, ಹಾಗಾಗಿ ಇಲ್ಲಿ ಗೋಣಿ ಪಾಣಿ ಹಿಡಿದು ಮಾಡ್ತಾ ಇದ್ದೀನಿ ವಿಡಿಯೋನ. ಅನಿಸುತ್ತೆ ಅದು ಗೋಣಿಗೆ ಇಟ್ಟರೆ ಬೀಳುತ್ತೆ ಅಂತ, ಬಟ್ ಸ್ಟಿಲ್ ಮತ್ತು ನಾನು ಇಡ್ತಾ ಇದ್ದೀನಿ. ಬೀಳ್ತದೆ ನಮಗೆ. ಇಲ್ಲೇ ಇಡ್ತೀನಿ ಸದ್ಯಕ್ಕೆ, ಇಲ್ಲೇ ಇಟ್ಟು ಕ್ಯಾನ್ವಾಸ್ ಮಾಡಿ ಇಡ್ತೀನಿ. ಇಲ್ಲಿ ಜೋಡ್ಸಿನ ಫ್ಯಾಮಿಲಿ ಮುಂಚೆ ಸ್ಟೇಟ್. ಓಕೆ ಫ್ಯಾಮಿಲಿ, ಇವತ್ತು ಸಾಯಂಕಾಲ ಅಲ್ಲ, ಇವತ್ತು ಸಾಯಂಕಾಲದಿಂದನೂ ಮಳೆ ಸ್ಟಾರ್ಟ್ ಆಗಿದ್ದು, ಮತ್ತು ನಿಲ್ಲುತ್ತೆ ಮತ್ತು ಕೂಡ ಮಳೆ ಬರುತ್ತೆ. ತೋರಿಸ್ತೀನಿ ಬನ್ನಿ ಫ್ಯಾಮಿಲಿ. ಈಗೂ ಬರ್ತಾ ಇದೆ ಹನಿ ಹನಿ, ತೋರಿಸ್ತೀನಿ. ಸ್ಟೇಟ್ ಸಾಯಂಕಾಲದಿಂದ ಮಳೆ ಬಂದು ಈಗ ಸ್ವಲ್ಪ ಸಣ್ಣ ಆಗೈತಿ ಮತ್ತು ಬರುತ್ತೆ, ಮತ್ತು ನಿಂತೈತಿ ಮತ್ತು ಬರುತ್ತೆ ಮಳೆ. ಹಾಗಾಗಿ ಸಣ್ಣ ಆಗೈತಿ ಮೀನ್ಸ್ ಸಣ್ಣ ಇದೆ ಅಷ್ಟೇ, ಬಟ್ ಮಳೆ ನಿಂತಿಲ್ಲ. ಹಾಗಾಗಿ ಸ್ಟೇಟ್ಯೂನ್ ಆಗಿರ್ತಂದು ಕರೆಂಟ್ ಹೋಗೋದು ಬರೋದಕ್ಕೆ ಚಾರ್ಜರ್ ನಿಂತಿಲ್ಲ ಫೋನಲ್ಲಿ, ಹಾಗಾಗಿ ಮಧ್ಯಾಹ್ನ ಎಲ್ಲ ಲಾಗ್ ಮಾಡೋಕ್ಕಾಗಲಿಲ್ಲ. ಸ್ಟೇಟ್ಯೂನ್ ನಿಮಗೆಲ್ಲ ಸಿಗ್ತೀನಿ. 12 seconds later. ಹಾಯ್ ಫ್ಯಾಮಿಲಿ, ನಾನಿವಾಗ ಪಲಾವ್ ಮಾಡ್ತಾಯಿದ್ದೆ. ಇವತ್ತು ಯಾಕಪ್ಪ ನಾನು ಪಲಾವ್ ಮಾಡ್ತಾಯಿದ್ದೀನಿ ಅಂದ್ರೆ, ಮಮ್ಮಿ ಒಂದು ಸ್ವಲ್ಪ ರೂಮೆಲ್ಲ ಕ್ಲೀನ್ ಮಾಡ್ತಾಯಿದ್ರು, 2 ರೂಮನ್ನು. ವಿನಾಯಕ ಸ್ವಲ್ಪ ಓದ್ಕೊಳ್ಳೋಕ್ಕೆ ರೂಮ್ ಖಾಲಿ ಮಾಡಬೇಕು ಅಂತೆಲ್ಲ, ಅದು ಸ್ವಲ್ಪ ಎಲ್ಲ ಚಪಾಟಿ ಆಗಿತ್ತು ಫುಲ್ ರೂಮೆಲ್ಲ, ಅದನ್ನೆಲ್ಲ ಕ್ಲೀನ್ ಮಾಡಿಕೊಡ್ತಾಯಿದ್ರು. ಹಾಗಾಗಿ ನಾನೇ ಇವತ್ತು ಪಲಾವ್ ಮಾಡಿ ಮಾಡೋಣ ಅಂತ ಅಂದ್ಕೊಂಡೆ. ಯಾಕಂದರೆ ಈಗ ಅನ್ನ ಮಾಡಿ ಮತ್ತು ಸಾಂಬಾರು ಮಾಡೋದೆಲ್ಲ ಸುಮ್ಮನೆ ಆಗೋದಿಲ್ಲ ನನ್ನ ಕೈಲಿ, ಹಂಗಾಗಿ ಸುಮ್ಮನೆ ಪಲಾವ್ ಮಾಡೋಣ ಅಂತಂದು ಹೇಳ್ಬಿಟ್ಟು ಮಾಡ್ತಾಯಿದ್ದೀನಿ. ಮಮ್ಮಿ ಹೆಂಗೂ ಬಟಾಣಿ ಕಾಳನ್ನ ಬೇಯಿಸಿಟ್ಟಿದ್ರು, ಹಾಗಾಗಿ ಎಲ್ಲ ರೆಡಿನೇ ಇತ್ತು ಫ್ರಿಜ್ನಲ್ಲಿ. ಎಲ್ಲ ತೊಗೊಂಡ್ಬಿಟ್ಟು ಕ್ಯಾರೆಟ್ ಎಲ್ಲ ಹೆಚ್ಚಿ ತರಕಾರಿ ಹಾಕಿ ಪಲಾವ್ ಮಾಡ್ತಾಯಿದ್ದೀನಿ. ಇದು ಹಾಗೆ ನಿಮಗೆ ಶಾರ್ಟಾಗಿ ರೆಸಿಪಿ ತೋರಿಸ್ತೀನಿ, ಅಂದರೆ ಫುಲ್ ರೆಸಿಪಿ ಮಾಡಿಲ್ಲ ನಾನು ವ್ಲಾಗ್ನ. ಯಾಕಪ್ಪ ಅಂದರೆ ಅವಾಗ ಫುಲ್ ಟೈಮ್ ಬೇರೆ ಆಗಿಬಿಟ್ಟಿತ್ತು, ಅದನ್ನೆಲ್ಲ ರೆಸಿಪಿ ಮಾಡ್ಕೊತ ನಿಂದ್ರಕ್ಕೆ ಆಗ್ತಿದ್ದಿಲ್ಲ. ಹಂಗಾಗಿ ಮುಂದೊಂದು ದಿನ ನಿಮಗೆ ರೆಸಿಪಿ ಮಾಡಿ ಅಪ್ಲೋಡ್ ಮಾಡ್ತೀನಿ, ಓಕೆನಾ? ಇದನ್ನು ಹಾಗೆ ನೋಡ್ಕೊಂಬನ್ನಿ ಫ್ಯಾಮಿಲಿ, ಸ್ಟೇ ಟ್ಯೂನ್. ತುಂಬಿ ಹೋಯಿತೀಗಲೇ ನನ್ನ ದಿನಚರಿ, ಎಲ್ಲ ಪುಟದಲ್ಲೂ ಅವಳದೇ ವೈಖರಿ, ಅವಳ ನಿಲುವುಗನ್ನಡಿ ಪುಣ್ಯ ಮಾಡಿದೆ. ಓ ಓ ರೂಪ ತಾಳಿ ನಿಂತಿದೆ ನನ್ನದೇ ಕಲ್ಪನೆ, ಮಾಯವಾಗಿದೆ ಮನಸ್ಸು ಹಾಗೆ. ಫ್ಯಾಮಿಲಿ, ಇವತ್ತು ರಾತ್ರಿ ಊಟ ಬಂದುಬಿಟ್ಟು ವೆಜಿಟೇಬಲ್ ಪಲಾವ್ ಅಕ್ಕ ಮಾಡಿದ್ದು. ನೀವು ಕೂಡ ಟೈಮ್ ಲ್ಯಾಪ್ಸ್ ನೋಡಿ ಅಂದ್ಕೊತೀನಿ. ಪಲಾವ್ ತಿಂದು ನಾಳೆ ಲಾಗು ಕಂಟಿನ್ಯೂ ಮಾಡ್ತೀನಿ. ಸ್ಟೇಟ್. ಹಾಯ್ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ದ ಅನದರ್ ಲಾಗ್. ಇವತ್ತು ಬೆಳಗ್ಗಿಂದ ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬನ್ನಿ ಫ್ಯಾಮಿಲಿಗೆಲ್ಲ ಹಾಸಿಗೆ ಮಡಚಬೇಕು. ಟೈಮ್ ಲ್ಯಾಪ್ಸ್ ತೋರಿಸ್ತೀನಿ, ಎಂಜಾಯ್ ಮಾಡಿ. ಸ್ಟೇಟ್ ಟ್ಯೂನ್. ಆಮೇಲೆ ಸಿಗ್ತೀನಿ. ಎಲ್ಲ ಫ್ರೆಶ್ ಅಪ್ ಆಗಿ. ಕರಗಿದ ಬಾನಿನಲ್ಲಿ ಮೂಡಿವಾನಿ ಚಂದಿರ, ನಸುಕಿನ ಕನಸಿನಲ್ಲಿ ನಿನ್ನ ನೆನಪೇ ಸುಂದರ, ಬಾಡಿದ ಫ್ಯಾಮಿಲಿ ನೀವು ಫ್ರೆಶ್ ಅಪ್ ಆಗಬೇಕು. ನೀವು ಭಾಳ ಕೆಲಸ ಇದೆ, ಎಲ್ಲ ಫ್ರೆಶ್ ಅಪ್ ಆಗಿದ ಮೇಲೆ ನಿಮ್ಗೆ ಆಮೇಲೆ ಸಿಗ್ತೀನಿ. ಸ್ಟೇಟ್ ಆಗಿದೆ ಫ್ಯಾಮಿಲಿ. ಈಗೆಲ್ಲ ಹಾಸಿಗೆ ಮಡಚಿದ್ದಾಯ್ತು ಫ್ಯಾಮಿಲಿ. ಈಗ ಫ್ರೆಶ್ ಅಪ್ ಆಗಬೇಕು, ಬ್ರಷ್ ಮಾಡಿ ಎಲ್ಲ ಮುಖ ತೊಗೊಂಡು ಆಮೇಲೆ ಸಿಗ್ತೀನಿ. ಸ್ಟೇಟ್ ಫ್ಯಾಮಿಲಿನ ಫ್ರೆಶ್ ಅಪ್ ಆಗಿ ಹೋಗಿದ್ದೆ. ಅಷ್ಟರೊಳಗೆ ಚಹಾ ಮಾಡಿದ್ದು, ಬಟ್ ಕುಡ್ದಿದ್ದಿಲ್ಲ. ಹಾಗಾಗಿ ಬಿಸಿ ಮಾಡೋಕ್ಕೆ ಇಟ್ಟಾಳಕ್ಕ. ಅಕ್ಕನ ಬಿಸಿ ಮಾಡಿ ಚಹಾ ಕೊಡು ಅಂತ ಹೇಳಿದೆ, ಹಾಗೆ ಬಿಸಿಗಿಟ್ಲು. ನೆಕ್ಸ್ಟು ಮಮ್ಮಿ ಎಲ್ಲ ಬೆಳಗಿನ ರಂಗೋಲಿ ಹಾಕಿ ಪೂಜೆ ಎಲ್ಲ ಆಗಿತ್ತು ಆಲ್ರೆಡಿ.
ಆಮೇಲೆ ಇದು ಒಂದು ಶಶಿ ಹಚ್ಚ ಪಪ್ಪ ಯಾವುದೋ ಗಿಡದ್ದಂತ ನಂಗೆ ಗೊತ್ತಿಲ್ಲ, ಒಂದು ಇದು ಹೂವಿನ ಗಿಡದ್ದಂತ, ಹೂವಿನ ಗಿಡ ಅಂತ ಹೇಳಿದ್ದು ಅಷ್ಟೇ, ಯಾವ ಹೂವು ಏನೋ ಗೊತ್ತಿಲ್ಲ ಫ್ಯಾಮಿಲಿ. ಇಲ್ಲಿ ಚಹಾ ಕೂಡ ಬಿಸಿ ಆಯಿತು. ಈಗ ಚಹಾ ಕುಡಿಯುವಂಥ ಫ್ಯಾಮಿಲಿ ಸ್ಟೇಟ್ ಏನಾಗಿದ್ದೀವಿ. ಚಹಾ ಕುಡಿಯೋ ಮುಂದೆ ಲಾಗ್ ಕಂಟಿನ್ಯೂ ಮಾಡ್ತೀನಿ. ಬಟ್ ನನಗೆ ಫ್ರೆಶ್ ಅಪ್ ಆಗಿನಲ್ಲ, ಫ್ರೆಶ್ ಅಪ್ ಆಗಿನ ಮೇಲೆ ಬೆಳಗ್ಗೆ ಡೈಲಿ ನೀರು ಕುಡಿಯೋ ಅಭ್ಯಾಸ. ಫಸ್ಟ್ ನೀರು ಕುಡಿದು ಆಮೇಲೆ ಟೀ ಕುಡಿಯೋದು. ಬನ್ನಿ ಈಗ ನೀರು ಕೊಡೋಕೆ ಹೇಳಿದೆ. ಅಷ್ಟೊಳಗೆ ನಮ್ಮ ಕೈಗೆಲ್ಲ ಒರೆಸ್ಕೊಂಡು ಈಗ ನೀರು ಕುಡಿತಾ ಇದ್ದೀನಿ ಫ್ಯಾಮಿಲಿ. ನೀರು ಕುಡಿದಿದ್ಮೇಲೆ ಈಗ ಬಿಸ್ಕಿಟು ಮತ್ತು ಚಹಾ, ಆಮೇಲೆ ನಿನ್ನೆ ಮಾಡಿರುವಂಥ ಪಲಾವ್ ಸ್ವಲ್ಪ ಇತ್ತು, ಅದು ತಿಂತಾಯಿದ್ದೀನಿ. ಪಲಾವ್ ತಿಂದು ಆಮೇಲೆ ಲಾಗ್ ಕಂಟಿನ್ಯೂ ಮಾಡ್ತೀನಿ. ಸ್ಟೇಡಿಯಂ. ಓಕೆ ಫ್ಯಾಮಿಲಿ, ಈಗ ಮಧ್ಯಾಹ್ನ ಆಗಿದೆ. ಬಟ್ ಅದೇ ಬೆಳಗ್ಗೆ ಟಿಫನ್ ಅಂದರೆ ಇನ್ನೂ ಸ್ವಲ್ಪ ಪಲಾವ್ ಇತ್ತು, ಅದೇ ತಿಂದ್ವಿ. ಹಾಗೆ ಈಗ ಮತ್ತೆ ಊಟಕ್ಕೆ ಮಾಡೋಣ ಅಂತಂದು ನಿನ್ನೆ ಪಲಾವ್ ಮಾಡಿತ್ತಲ್ಲ, ಸೇಮ್ ಅದೇ ಟೈಪ್ ಮಾಡ್ತಾರೆ. ಯಾಕಪ್ಪ ಅಂದರೆ ನೀನು ಚೆನ್ನಾಗಿತ್ತು, ಹಾಗಾಗಿ ಅದನ್ನೇ ತಿನ್ನಬೇಕು ಅಂತ ಎಲ್ಲರಿಗೂ ಅನ್ನಿಸ್ತು. ಎಲ್ಲರೂ ಒಪಿನಿಯನಿಂದ ಅದೇ ಮಾಡ್ತಾಯಿದ್ದೀವಿ ನೋಡಿ ಫ್ಯಾಮಿಲಿ. ನಿನ್ನೆಕ್ಕಿಂತ ಸ್ವಲ್ಪ ಬಟಾಣಿ ಕಾಳು ಜಾಸ್ತಿ ಹಾಕಿದ್ದೀವಿ ಇವಾಗ. ಬಟಾಣಿ ಒಟ್ಟು ನಾವು ಬಟಾಣಿ ಅಂತೀವಿ, ಅವ್ರ ಬಟಾಣಿ ಅಂತ. ಮಸಾಲ ಸ್ವಲ್ಪ ಜಾಸ್ತಿ ಹಾಕಿ ಮಾಡ್ತಾ ಇದ್ದೀವಿ. ಓಕೆ ಫ್ಯಾಮಿಲಿ ಸ್ಟೇಟ್ ಆಗಿದ್ವಿ. ಆಮೇಲೆ ಸಿಗ್ತೀನಿ, ಯಾಕಂದರೆ ಏನೂ ಇಲ್ಲ, ಸ್ವಲ್ಪ ಓದ್ಕೊಳ್ಳೋಣ ಆಮೇಲೆ ಸಿಗ್ತೀನಿ. ಸ್ಟೇಟ್. ಓಕೆ ಫ್ಯಾಮಿಲಿ, ಬೆಳಿಗ್ಗೆ ಎದ್ವಿ. ಬೆಳಿಗ್ಗೆ ಒಂದು 5 ಗಂಟೆ ಆಗಿತ್ತು. ಆ ಸಮಯದಾಗ ನೀರು ಮಾತ್ರ ಭಾಳ ಕೋಲ್ಡ್ ಇದ್ವು. ಯಾಕಪ್ಪ ಅಂದರೆ ಹಿಂದಿನ ದಿವಸ ಮಳೆ ಆಗಿತ್ತು, ರಾತ್ರಿ ಎಲ್ಲ ಮಳೆ ಹೊಡೆದಿದೆ, ಹಾಗಾಗಿ ನೀರು ಕೋಲ್ಡ್ ಇದೆ. ಈಗ ಮುಖ ತೊಗೊಂಡ್ರೆ ಫುಲ್ ಫ್ರೆಶ್ ಅಪ್ ಹಾಕೀವಿ. ಮುಖ ತೊಗೊಂಡು ಫ್ರೆಶ್ ಅಪ್ ಆಗಿದ ಮೇಲೆ ವಾಕಿಂಗ್ ಹೋಗಿರ್ತೀವಲ್ಲ, ಅಲ್ಲೇ ಒಂದೆರಡು ಕ್ಲಿಪ್ಸ್ ಮಾಡ್ಕೊತೀನಿ. ಸ್ಟೇಟ್ ಏನಾಗಿರ್ತದೆ. ಕಡಲನು ಕಾಣ ಹೊರಟಿರೋ ಕರಗೋ ಮುಗಿಲೇ, ಕಿರಣವು ಮುಗಿಲ ಕೇಳಿದೆ, ನಾನು ಜೊತೆಗೆ ಬರಲೇ, ಅಲ್ಲೊಂದಿದೆ ತೋಡಿ ತೇಲಾಡುತ್ತಾ ಏಕಾಂತವಾಗಿ ಮರೆಯಾಗುತ್ತಾ. ಫ್ಯಾಮಿಲಿ ಈಗ ಎಲ್ಲ ವಾಕಿಂಗ್ ಮುಗಿಸ್ಕೊಂಡು ಮನೆಗೆ ಟೀ ಬೇಕು ಅನ್ನಿಸ್ತಾ ಐತಿ. ಇನ್ನೆಲ್ಲ ಮೊನ್ನೆ ಮಳೆ ಎಲ್ಲ ಆಗಿದ್ದಕ್ಕೆ ಥಂಡಿದೆ ವಾತಾವರಣ, ಮಾತ್ರ ಥಂಡಿ ಐತಿ. ಸ್ಟೇಡಿಯಂ ಆಗಿದೆ ಫ್ಯಾಮಿಲಿ. ನಿಮಗೆ ಆಮೇಲೆ ಸಿಗ್ತೀನಿ. ಆಮೇಲೆ ನಂಗೆ ಇನ್ನೊಂದು ನಾನು ತೋರಿಸ್ಲಿಲ್ಲ, ಬಟ್ ನಾವು ವಾಕಿಂಗ್ ಮಾಡಿ ಬಂದಿದ್ಮ್ಯಾಗ ಮತ್ತೊಂದು ಅರ್ಧ ಗಂಟೆ 1/4 ಗಂಟೆ ಸೆಟ್ಲ್ಬೇಟ್ ಆಡಿದ್ವಿ. ಬಟ್ ಅದು ಕ್ಲಿಪ್ ಮಾಡೋಕ್ಕಾಗಲಿಲ್ಲ, ಮೊಬೈಲ್ ಮನೆಯಾಗಿತ್ತು. ಹಾಗಾಗಿ ಸ್ಟೇಡಿಯಂ ಆಗಿದೆ ಫ್ಯಾಮಿಲಿ. ನಿಮಗೆ ಟೀ ಕೂಡ ಮುಂದೆ ಸಿಗ್ತೀನಿ ಫ್ಯಾಮಿಲಿ. ನಾನು ಮಧ್ಯಾಹ್ನ ಸಾಯಂಕಾಲ ಇನ್ನೂ ವ್ಲಾಗ್ ಮಾಡೋಕ್ಕಾಗಲಿಲ್ಲ. ಡೈರೆಕ್ಟ್ ರಾತ್ರಿ ಚಪಾತಿ, ಮಿರ್ಚಿ ಮತ್ತು ಏನಂತಾರೆ ಎಲೆಕೋಸು ಪಲ್ಯ, ಆಮೇಲೆ ದೊಡ್ಡ ಮೆಣಸಿನ್ಕಾಯಿ ಸಾಂಬಾರು ಅನಿಸುತ್ತೆ. ಓಕೆ ಫ್ಯಾಮಿಲಿ, ಇವತ್ತಿನ ವ್ಲಾಗಲ್ಲಿ ಇಷ್ಟು ದಿವಸದ ವ್ಲಾಗ್ ಭಾಳ ಇತ್ತು. ಅದು ಎಡಿಟ್ ಮಾಡೋದಾಗ ಸುಸ್ತು ಕೂಡ ಆಯಿತು. ಆಮೇಲೆ ನಿಮಗೆ ಕರೆಕ್ಟಾಗಿ ಇದೇ ದಿವಸದ್ದು ಅಂತ ಹೇಳೋಕ್ಕಾಗಲ್ಲ, ಯಾಕಪ್ಪ ಅಂದರೆ ಎಲ್ಲ ಮಿಕ್ಸಿಂಗ್ ಅದೇ. ಹಾಗಾಗಿ ಇದೊಂದು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಫ್ಯಾಮಿಲಿ. ನೆಕ್ಸ್ಟ್ ಕರೆಕ್ಟಾಗಿ ಡೈಲಿ ರೂಟೀನ್ ವ್ಲಾಗ್ ಬರ್ತವೆ. ದಿನ ಏನೇನು ನಡೀತು ಎಲ್ಲ ತೋರಿಸ್ತೀನಿ. ಓಕೆನಾ ಫ್ಯಾಮಿಲಿ, ಸ್ಟೇ ಟ್ಯೂನ್ ಆಗಿರಿ. ಮತ್ತು ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಅಂಟಿಲ್ ಅಂಡ್ ಟೇಕ್ ಕೇರ್. ಬೈ ಬೈ. ಬಿ ಹ್ಯಾಪಿ, ಬಿ ಸೇಫ್. ಬಾಯ್ ಬಾಯ್.